ನಮಸ್ಕಾರ ಬಂಧುಗಳೇ. VM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಹಲವಾರು ವಿಡಿಯೋಗಳನ್ನು ನಿಮಗೆ ತೋರಿಸಿದ್ದಾರೆ. ಹಲವಾರು ವಿಡಿಯೋಗಳನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತೋರಿಸ್ತಾ ಬಂದಿದ್ದಾರೆ. ಹಾಗೆ ನಾವು ಹಸ್ತ ಅಂದ್ಕೊಳ್ಳೆ ಹಸ್ತದಲ್ಲಿ ನಮಗೆ ನಮ್ಮ ಅದೃಷ್ಟಗಳು ಯಾವ ರೀತಿ ಇರುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಅದೃಷ್ಟದಲ್ಲಿ ಒಂದೊಂದು ರೀತಿಯ ಚಿಹ್ನೆಗಳು ಒಂದೊಂದು ರೀತಿಯ ಅದೃಷ್ಟವನ್ನು ಕೊಡುತ್ತದೆ. ಅಂದರೆ ನಿಮ್ಮ ಹಸ್ತದಲ್ಲಿ ಯಾವುದೇ ಒಂದು ಚಿಹ್ನೆ ಇದ್ದರೂ ಅದಕ್ಕೂ ಮಹತ್ವ ಇದೆ. ಯಾವುದೇ ಒಂದು ಇಂಟು ಚಿಹ್ನೆ ಆಗಲಿ ಅಥವಾ ಒಂದು ಚೌಕಾಕಾರ ಚಿಹ್ನೆ ಆಗಲಿ, ತ್ರಿಕೋಣ ಚಿಹ್ನೆ ಆಗಲಿ, ಗುಡಿ ಗೋಪುರಗಳ ಚಿಹ್ನೆ ಆಗಲಿ, ತಾವರೆ ಚಿಹ್ನೆ ಆಗಲಿ, ಆನೆಯ ಚಿಹ್ನೆ ಆಗಲಿ, ಶಂಖದ ಚಿಹ್ನೆ ಆಗಲಿ, ಇಂತಹ ಚಿಹ್ನೆಗಳಿಗೆ ತುಂಬ ಮಹತ್ವವನ್ನು ಕೊಡ್ತೇವೆ. ಅಂತಹ ಮಹತ್ವವನ್ನು ತಿಳ್ಕೊಂಡಾಗ ನಿಮಗೆ ನಿಮ್ಮ ಹಸ್ತ ಯಾವ ರೀತಿಯಲ್ಲಿ ಅದೃಷ್ಟವನ್ನು ಹೊಂದಿದೆ ಎಂದು ಗೊತ್ತಾಗುತ್ತದೆ. ಅದೇ ರೀತಿ ಮಚ್ಚೆಗಳು, ಹಸ್ತದಲ್ಲಿ ಕಾಣಿಸುವ ಮಚ್ಚೆಗಳು, ಆ ಮಚ್ಚೆಗಳಿಂದ ಅದೃಷ್ಟವಿದೆ. ಹಸ್ತದಲ್ಲಿ ಕಾಣಿಸುವಂತಹ ಮಚ್ಚೆಗಳಲ್ಲಿ ಅದೃಷ್ಟ ಇದೆ, ಮಹಾ ಅದೃಷ್ಟಗಳು ಇದೆ. ಅದರಲ್ಲಿ ಅದೃಷ್ಟ ಇದೆ, ಮಹಾ ಅದೃಷ್ಟಗಳಿದೆ. ಅಂತಹ ಅದೃಷ್ಟವನ್ನು ಒದಗಿಸುವಂತಹ ಮಚ್ಚೆಗಳು ಯಾವ ಯಾವ ರೀತಿಯಲ್ಲಿ ಎಲ್ಲಿ ಇರಬೇಕು, ಎಲ್ಲಿದ್ದಾಗ ಮಚ್ಚೆಗಳು ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತದೆ ಎಂಬುದನ್ನು ತಿಳ್ಕೊಳ್ಳಿ. ಅಂದರೆ ಹಸ್ತದಲ್ಲಿ ಕಾಣಿಸುವಂತಹ ಮಚ್ಚೆಗಳು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಯನ್ನು ತರಲಿದೆ. ಅದು ಎಲ್ಲಿದ್ದಾಗ ಯಾವ ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಸ್ತದಲ್ಲಿ ಕಾಣುವ ಮಚ್ಚೆಗಳ ಬಗ್ಗೆ ಹೇಳೋಣ. ಅದೃಷ್ಟದ ಮಚ್ಚೆಗಳು ಯಾವುದು, ದುರಾದೃಷ್ಟದ ಮಚ್ಚೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಅದೃಷ್ಟವನ್ನು ನೀವೇ ನೋಡಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಸಹಕಾರವೇ ನಮಗೆ ಇಂತಹ ವಿಡಿಯೋಗಳನ್ನು ತಯಾರಿಸಲು ಉತ್ತೇಜನ ಎಂಬುದನ್ನು ಮರೆಯಬೇಡಿ. ಹಾಗೆಯೇ ಹಲವು ಜನರಿಗೆ ನಂಬಿಕೆ ಮತ್ತು ಅದರಲ್ಲಿರುವಂತಹ ಆಸಕ್ತಿಯಿಂದಾಗಿ ನನ್ನನ್ನು ಭೇಟಿಯಾಗಬೇಕು, ನನಗೆ ಭವಿಷ್ಯ ತಿಳಿಬೇಕೆಂದು ಕೇಳ್ತಿದ್ದಾರೆ. ಆದರೆ ನನಗೆ ಕೆಲಸದ ಒತ್ತಡದಿಂದ ಯಾರನ್ನೂ ಖುದ್ದಾಗಿ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಬೇಕಂದ್ರೆ, ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಮಗೆ ತಲುಪಿದ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲಿ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ. ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡು ಅದರಂತೆ ಜೀವನ ಮುಂದುವರಿಸಿ ಜೀವನದಲ್ಲಿ ಯಶಸ್ವಿಯಾಗಬಹುದು. ಇದು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಮಾತ್ರ ಎಂಬುದನ್ನು ಮರೆಯಬೇಡಿ. ಈಗ ನಾನು ಈ ಮಚ್ಚೆಗಳು ಅಥವಾ ಮೋಲ್ಸ್ಗೆ ಏನು ಅಂದರೆ, ಈ ಮಚ್ಚೆಗಳು ಹಸ್ತದಲ್ಲಿದ್ದಾಗ ಅದೃಷ್ಟ ಯಾವಾಗ ಬರುತ್ತದೆ ಎಂಬುದನ್ನು ಹೇಳೋಣ. ಈಗ ನೋಡಿ, ನಮಗೆ ಹಲವು ವಿಧಗಳಿವೆ ನೋಡಿ. ಇದು ಹಸ್ತ. ಈ ಹಸ್ತದಲ್ಲಿ ಬುಧಪರ್ವ, ಸೂರ್ಯಪರ್ವ, ಶನಿಪರ್ವ, ಗುರುಪರ್ವ, ಮಂಗಳಪರ್ವ, ಶುಕ್ರಪರ್ವ, ನೆಪ್ಚೂನು, ಕೇತು, ಆಮೇಲೆ ಇಲ್ಲಿ ಚಂದ್ರಪರ್ವ, ಮಂಗಳಪರ್ವ, ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಹಸ್ತದಲ್ಲಿ ಜಾಗಗಳನ್ನು ನಾವು ಗುರುತಿಸುತ್ತೇವೆ. ಅದರಂತೆ ಆಯುಷರೇಖೆ, ಜ್ಞಾನರೇಖೆ, ಹೃದಯ ರೇಖೆ, ಭಾಗ್ಯರೇಖೆ, ವಿವಾಹ ರೇಖೆ, ಹೀಗೆ ತುಂಬ ರೇಖೆಗಳೂ ಇವೆ. ಆ ರೇಖೆಗಳಲ್ಲಿ ಮಚ್ಚೆ ಎಲ್ಲಿ ಬಂದಾಗ ನಿಮಗೆ ಒಳ್ಳೆಯದೆಂಬುದನ್ನು ನೋಡೋಣ. ಈಗ ನೋಡಿ, ನಾನು ಈ ಮಚ್ಚೆ ಅಂತ ಹೇಳುವಂಥ
ನೀವು ಕಪ್ಪು ಚುಕ್ಕೆ ಅಲ್ಲ, ಕಪ್ಪು ಚುಕ್ಕೆಗಿಂತಲೂ ದೊಡ್ಡದಾಗಿರಬೇಕು. ಕಪ್ಪು ಚುಕ್ಕೆಗೂ ಬೇರೆ ಅರ್ಥ ಬರುತ್ತೆ, ಮಚ್ಚೆಗಳಿಗೂ ಬೇರೆ ಅರ್ಥ ಬರುತ್ತೆ ಎಂಬುದನ್ನು ನೆನಪಿಟ್ಟುಕೊಬೇಕು. ಮಚ್ಚೆ ಆದರೆ ಸ್ವಲ್ಪ ದೊಡ್ಡಕ್ಕಿರುತ್ತೆ, ಚುಕ್ಕೆ ಅನ್ನೋದು ಸಣ್ಣಕ್ಕಿರುತ್ತೆ. ಈಗ ನಾನು ಮಚ್ಚೆಗಳ ಬಗ್ಗೆ ಅಂದರೆ ಮೋಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಶನಿ ಬೆರಳಿನ ಕೆಳಗೆ, ಈ ಶನಿ ಬೆರಳು ನಿಮಗೆ ಗೊತ್ತು, ಇಲ್ಲಿ ಮಚ್ಚೆ ಇದ್ದರೆ, ಇಲ್ಲಿ ಶನಿ ಬೆರಳಿನ ಕೆಳಗೆ ಮಚ್ಚೆ ಇದ್ದರೆ, ಹೀಗೆ ಮಚ್ಚೆ ಇದ್ದರೆ ಅಂಥ ವ್ಯಕ್ತಿ ಉನ್ನತ ಶಿಕ್ಷಣವನ್ನು ಪಡೆದು ಒಳ್ಳೆಯ ಉದ್ಯೋಗವನ್ನು ಹೊಂದಿ ಒಳ್ಳೆಯ ಹುದ್ದೆಯನ್ನು ಹೊಂದಿ ಅಧಿಕಾರ ಸ್ಥಾನಗಳನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ. ಎಲ್ಲೇ ಈ ಶನಿ ಪರ್ವದಲ್ಲಿ ಬಂದಂತಹ ಈ ಮೋಲ್ ಅಥವಾ ಈ ಮಚ್ಚೆಯಿಂದಾಗಿ ಅಂತಹ ಸೂಚನೆ ಇದೆ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಉನ್ನತ ಶಿಕ್ಷಣ ಪಡೆಯುತ್ತಾರೆ ಅವರು, ಯಾವುದಾದ್ರೂ ವಿಷಯದಲ್ಲಿ ಉನ್ನತ ಶಿಕ್ಷಣ, ಅದರಲ್ಲೂ ತಾಂತ್ರಿಕ ವಿಷಯಗಳಲ್ಲಿರ್ಬೋದು ಅಥವಾ ವೈದ್ಯಕೀಯದಲ್ಲಿರ್ಬೋದು, ಅಂತಹ ವಿದ್ಯೆಗಳನ್ನು ಪಡೆದು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಶುಕ್ರಪರ್ವದಲ್ಲಿದ್ದರೆ ನೋಡಿ, ಇಲ್ಲಿ ಶುಕ್ರಪರ್ವ ನಿಮಗೆ ಗೊತ್ತಿದೆ, ಇದು ಶುಕ್ರಪರ್ವದಲ್ಲಿದ್ದರೆ ಮಚ್ಚೆ ಇದ್ದರೆ, ಈ ಶುಕ್ರಪರ್ವದಲ್ಲಿ ಮಚ್ಚೆ ಇದ್ದರೆ ಏನಾಗುತ್ತೆ? ಶುಕ್ರಪರ್ವದಲ್ಲಿ ಮಚ್ಚೆ ಇದ್ದರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಅವರು ನೆನೆಸಿರದಂತೆ ಅವರಿಗೆ ಹೆಚ್ಚಿನ ಹಣ ಬಂದು ಸೇರುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಅದೇ ರೀತಿಯಲ್ಲಿ ಮತ್ತೆ ಧನಲಾಭ ಆಗುತ್ತಿರುತ್ತದೆ. ಅವರು ಬಯಸಿದಂತೆ ಅವರಿಗೆ ಹಣ ಬಂದು ಸೇರುವಂತಹ ಸಾಧ್ಯತೆಗಳು ಇದೆ ಎಂಬ ಸೂಚನೆಯದಾಗಿದೆ. ಹಾಗೆಯೇ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುವಂತಹ ಚಿಹ್ನೆ ಶುಕ್ರಪರ್ವದಲ್ಲಿರುವಂತಹ ಈ ಮೋಲ್, ಅಂದರೆ ಈ ಈ ಮಚ್ಚೆ ಕೆಲವರ ಕೈಯಲ್ಲಿ ಕಪ್ಪಾಗಿರುತ್ತೆ, ಇನ್ನು ಕೆಲವರ ಕೈಯಲ್ಲಿ ಕೆಂಪಾಗಿರುತ್ತೆ, ಇನ್ನು ಕೆಲವರಲ್ಲಿ ಬಿಳಿ ಬಣ್ಣದಿಂದಿರುತ್ತೆ. ಅದಕ್ಕೂ ಬೇರೆ ಬೇರೆ ಅರ್ಥಗಳಿವೆ ಎಂಬುದನ್ನು ತಿಳ್ಕೋಬೇಕು. ಆದರೆ ಈಗ ನಾನು ಹೇಳ್ತಿರೋದು ಸಾಮಾನ್ಯವಾಗಿ ಮಚ್ಚೆಯ ಫಲಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ದಾಂಪತ್ಯ ಜೀವನ, ಇವರಿಗೆ ಸಾಲ ಮಾಡುವಂತಹ ಅವಶ್ಯಕತೆ ಜೀವನದಲ್ಲಿ ಬರುವುದೇ ಇಲ್ಲ ಎಂಬುದು ಶುಕ್ರಪರ್ವದಲ್ಲಿ ಮಚ್ಚೆ ಇರುವವರ ಜೀವನದ ಸ್ಥಿತಿಗತಿ. ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸಿ ಜೀವನ ನಡೆಸುತ್ತಾರೆ ಎಂಬುದರ ಸೂಚನೆ. ಇನ್ನು ರಾಹುಪರ್ವ ನಿಮಗೆ ಗೊತ್ತು ಇದೆ, ಇಲ್ಲಿ ರಾಹುಪರ್ವ, ಇದನ್ನು ರಾಹುಪರ್ವ ಅಂತೀವಿ ಅಥವಾ ದೇವಪರ್ವ ಅಂತ ನಾವು ಹೇಳ್ತೀವಿ. ಇದನ್ನು ರಾಹುಪರ್ವ ಅಥವಾ ದೇವಪರ್ವ ಅಂತ ಹೇಳ್ತೀವಿ. ಇಲ್ಲಿ ಮಚ್ಚೆ ಇದ್ದರೆ ಅವರು ಅವರ ಆಸೆ ಪಟ್ಟಿದ್ದನ್ನೆಲ್ಲವನ್ನು ಪಡೆಯುತ್ತಾರೆ. ಅವರು ಏನೇನು ಬಯಸುತ್ತಾರೋ ಅದನ್ನೆಲ್ಲ ಪಡೆಯುತ್ತಾರೆ. ಇವರು ನಾನು ಹಾಗಿರಬೇಕು ಹೀಗಿರಬೇಕೆಂದು ಆಸೆ ಪಡುತ್ತಾರೆ, ಆಸೆಗಳು ಈಡೇರುತ್ತವೆ. ಆದರೆ ಅವರು ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಇದ್ದಕ್ಕಿದ್ದಾಗೆ ಬಂದು ಸೇರೋದಿಲ್ಲ. ಅವರಿಗೆ ನಾನು ಬಯಸಿದಾಗ ಬಂದು ಸೇರೋದಿಲ್ಲ. ಬಯಸಿದ್ದೆಲ್ಲವೂ ಬರುತ್ತದೆ, ಆಸೆ ಪಟ್ಟಿದ್ದೆಲ್ಲವೂ ಸಿಗುತ್ತದೆ. ಆದರೆ ತಾಳ್ಮೆಯಿಂದ ಅವರು ಕಾಯಬೇಕಾಗುತ್ತದೆ. ಸಾಮಾನ್ಯವಾಗಿ 35ನೇ ವಯಸ್ಸಿನ ಬಳಿಕ ಮಾತ್ರ ಇವರಿಗೆ ಅಂತಹ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ಇದರ ಸೂಚನೆ. ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅವರ ಜೀವನದಲ್ಲಿ ಬಯಸಿದ್ದೆಲ್ಲವನ್ನು ಪಡೆಯಲು ಸಾಧ್ಯ. ಇನ್ನು ಸೂರ್ಯಪರ್ವ ನಿಮಗೆ ಗೊತ್ತಿದೆ, ಸೂರ್ಯ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಈ ಸೂರ್ಯಪರ್ವದ ಕೆಳಗೆ ಮಚ್ಚೆ ಇದ್ದಾಗ ಏನಂತೆ, ಸರ್ಕಾರಿ ನೌಕರಿ, ಸರ್ಕಾರಿ ಕೆಲಸ, ಉನ್ನತ ಹುದ್ದೆ ಮುಂತಾದವುಗಳಿಂದ
ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ, ಜೀವನಾದೃಷ್ಟವು ಬಂದು ಸೇರಲಿದೆ ಎಂಬುದರ ಸೂಚನೆ. ಅಂದರೆ ಸರ್ಕಾರಿ ನೌಕರ ಅಥವಾ ಉನ್ನತವಾದ ಹುದ್ದೆಗಳು ಮುಂತಾದ ರೀತಿಯಲ್ಲಿ ಅವರು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಇನ್ನು ಸೂರ್ಯ ಬೆರಳ ಎರಡನೇ ಗಣ್ಣಿನಲ್ಲಿದ್ದರೆ ಸೂರ್ಯ ಬೆರಳಲ್ಲಿ ಇನ್ನು ಸೂರ್ಯ ಪರ್ವದಲ್ಲಿದ್ದ ಅವನ ನೌಕರಿಯಿಂದ ಇದರಿಂದ ಉನ್ನತ ಹುದ್ದೆ ಅವನ ಜೀವನ ಆಯಿತು ಅಂತ ನಾವು ಇಲ್ಲಿ ತಿಳಿದೆವು. ಅವನಿಗೆ ಉನ್ನತ ಹುದ್ದೆ ದೊರೆಯುತ್ತದೆ. ಆದರೆ ಸೂರ್ಯ ಬೆರಳಿನ ಎರಡನೆಯ ಗಿಣ್ಣದಲ್ಲಿ ಇಲ್ಲಿದ್ದರೆ ಮಚ್ಚೆ, ಇಲ್ಲಿ ಸೂರ್ಯ ಬೆರಳಿನಲ್ಲಿ ಮಚ್ಚೆ ಇದ್ದರೆ ಸೂರ್ಯ ಬೆರಳಿನಲ್ಲಿ ಅವರಿಗೆ ಎರಡೆರಡು ಉದ್ಯೋಗದ ಲಾಭ, ಒಂದು ಉದ್ಯೋಗ ಅಲ್ಲ 2 ಉದ್ಯೋಗ ದೊರೆಯುತ್ತೆ. 2 ಉದ್ಯೋಗ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. 2 ಉದ್ಯೋಗವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆ. ಇಲ್ಲಿರುವಂಥದ್ದು ಅವರ ಸೂರ್ಯ ಬೆರಳಲ್ಲಿ ಮಚ್ಚೆ ಗುರುತು ಮಾಲ್ಸ್ ಇದ್ದರೆ ಅವರು ಜೀವನದಲ್ಲಿ 2 ರೀತಿಯ ಕೆಲಸ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಇನ್ನು ಹೃದಯ ರೇಖೆಯಲ್ಲಿದ್ದರೆ, ಹೃದಯ ರೇಖೆ ನಿಮಗೆ ಗೊತ್ತಿದೆ, ಇದು ಹೃದಯ ರೇಖೆಗಲ್ಲ ಇದು ಹೇಳಿದ್ದು. ಈ ಹೃದಯ ರೇಖೆಯ ಮೇಲಿದ್ದರೆ, ಹೃದಯ ರೇಖೆಗೆ ಮೇಲಿದ್ದರೆ ಹೃದಯ ರೇಖೆಯ ಮೇಲಿದ್ದರೆ ಅವರು ಪ್ರೇಮ ವಿವಾಹ, ಪ್ರೀತಿಸಿ ಮದುವೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ಪ್ರೀತಿಸಿ ಮದುವೆ ಆಗ್ತಾರೆ ಎಂಬುದಕ್ಕೆ ಇಲ್ಲಿರುವಂತಹ ಮಚ್ಚೆ ಸೂಚನೆಯಾಗಿದೆ. ಹೀಗೆ ಹಲವು ಮಚ್ಚೆಗಳು ಜೀವನದಲ್ಲಿ ಹಲವು ರೀತಿಯ ಫಲಗಳನ್ನು ಹೇಳುತ್ತದೆ. ಆದರೆ ಇದು ಕೆಂಪು ಬಣ್ಣವಾದರೆ ಅದರಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷಿಸಬಹುದು. ಕಪ್ಪು ಬಣ್ಣವಾದರೆ ಸ್ವಲ್ಪ ಕಡಿಮೆ ಫಲವನ್ನು ಅನುಭವಿಸಬಹುದು ಎಂಬುದು ಸೂಚನೆ. ಕೆಂಪಾಗಿದ್ದರೆ ಉತ್ತಮ, ಕಪ್ಪಾಗಿದ್ದರೂ ಉತ್ತಮವೇ, ಅದರ ತೊಂದರೆ ಇಲ್ಲ. ಆದರೆ ಕೆಂಪಾದ ಮಚ್ಚೆ ಇರುವವರಿಗೆ ಸ್ವಲ್ಪ ವೇಗವಾಗಿ ಫಲ ದೊರೆಯುತ್ತದೆ. ಹೀಗೆ ನಾವು ಮಚ್ಚೆಗಳು ಅಥವಾ ಮೋಲ್ಸ್ ಬಗ್ಗೆ ಈ ಕೆಲವು ವಿಚಾರಗಳನ್ನು ತಿಳಿದುಕೊಂಡವು. ಇಂತಹ ವಿಚಾರಗಳನ್ನು ತಿಳಿದುಕೊಂಡಾಗಲೇ ನಾವು ಹಸ್ತದಲ್ಲಿ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಅಥವಾ ನಾನು ಹೇಳಿದ್ದನ್ನು ಚುಕ್ಕೆ ಅಂತ ಇದ್ದರೆ, ಈ ಥರ ಚುಕ್ಕೆ ಸಣ್ಣಕ್ಕೆ ಇದ್ದರೆ, ಚುಕ್ಕೆಯಾಗಿದ್ದರೆ ಅದರ ಫಲವೇ ಬೇರೆ, ಮಚ್ಚೆ ಥರ ಅಗಲವಾಗಿದ್ದರೆ ಅದರ ಫಲವೇ ಬೇರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾನು ಇದಕ್ಕಿಂತ ಮೊದಲು ಕಪ್ಪು ಚುಕ್ಕೆಯ ಬಗ್ಗೆ ನಾನು ಹೇಳಿದ್ದೇನೆ. ಅದರವನ್ನು ಇನ್ನೂ ಬೇಕಾದರೆ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆನೂ ಹೇಳ್ತೇನೆ. ಈಗ ಹೇಳಿರೋದು ಮಚ್ಚೆ ಅಂದರೆ ದೊಡ್ಡ ಗಾತ್ರದ ಗುರುತುಗಳು ಅಥವಾ ಮೋಲ್ಸ್ ಅಂತೀವಿ, ಅದರ ಬಗ್ಗೆ ಹೇಳಿದ್ದೇನೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ಅಲ್ಲಿ ಮನೆಯಲ್ಲೇ ಕುಳಿತು ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿದುಕೊಂಡು ಜೀವನದಲ್ಲಿ
ಏನು ಮಾಡಿದರೆ ಅಭಿವೃದ್ಧಿಯಾಗುತ್ತದೆ, ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ತಿಳಿದುಕೊಂಡು ಅದರಂತೆ ಜೀವನವನ್ನು ರೂಪಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.